ವ್ಲಾಗ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ಯೂಟ್ ಬಟರ್ಫ್ಲೈ ಯೂಟ್ಯೂಬ್ ಚಾನಲ್. ಓಹೋ ಇವತ್ತು ಏನು ಮಾಡ್ಬೇಕು ಗೊತ್ತಾ? ಏನು? ಇವತ್ತು ಒಬ್ಬಟ್ಟು ಮಾಡೋಣ ಅಂತ. ವಾ, ಹೋಗಿ ಬೆಲ್ಲ ಮೈದಾ ಅದಕ್ಕೆ ಏನೇನು ಬೇಕು ಎಲ್ಲ ತಗೊಂಬ. ಅಂಗಡಿಗೆ ಹೋಗ್ಬೇಕಾಗ ಹೋಗ್ಬೇಕು. ಅದಕ್ಕೆ ನಾನು ಇಷ್ಟೊತ್ತು ಕ್ಯಾಮ್ರಾ ಇಟ್ಕೊಂಡು ಕಾಯ್ತಾ ಇದ್ದೆ. ನೀನು ಇಲ್ಲಾಂದರೆ ಹೋಗೋದಿಲ್ಲ, ವಿಡಿಯೋ ಮಾಡಿದ್ರೆ ಹೋಗ್ತೀಯಾ ನೋಡಿದ್ರ ಗೈಸ್ ಎಂತೆಂಥ ಟ್ರಿಕ್ಸ್ ಯೂಸ್ ಮಾಡ್ತಾರೆ. ನಾನು ಅಲ್ಲಿಂದ ಬಸ್ ಸ್ಟಾಪಿಂದ ನಡ್ಕೊಂಡು ಬಂದು ಸ್ಟೆಪ್ಸು 4ನೇ ಫ್ಲೋರ್ 5ನೇ ಫ್ಲೋರ್ಗೆ ಹತ್ತಿ ಬಂದಿದ್ದೀನಿ. ಮತ್ತೆ ಕೆಳಗಡೆ ಗಿಳಿಸ್ತವ್ರೆ ಗೈಸ್. ಹೋಗ್ಬೇಕು. ಒಬ್ಬಟ್ಟು ಬೇಡವಾ? ಬೇಕು. ಮತ್ತೆ ಹೋಗು ತಗೋಬಾ ಗೈಸ್, ಲೆಟ್ಸ್ ಗೋ. ಹೋಗ್ತಾ ಇದ್ದೀನಿ. ನಮ್ಮ ಅಕ್ಕಗೇನೋ ಅಡುಗೆ ಐಟಮ್ಸ್ ಬೇಕಂತ. ಸೊ ಹಾಗಾಗಿ ಅಂಗಡಿಗೆ ಹೋಗಿ ಏನೇನು ತೊಗೋತೀನಿ ಅಂತ ನೀವು ನೋಡಿ. ಅವ್ರು ಏನೇನು ಹೇಳಿದಿರೋ ಅದನ್ನೆಲ್ಲ ತೊಗೊಳ್ತೀನಿ. ಅವರೇ ಫೋನ್ ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಲೆಟ್ಸ್ ಗೈಸ್, ದಿಸ್ ಇಸ್ ಮೈ ಫೇವ್ರೆಟ್ ದಿನಸಿ ಅಂಗಡಿ. ಅಂಕಲ್, ಮೈದಾ 1/4 kg ಮತ್ತು ಏನು ಐ ಡಿ ಕ್ಯೂಟ್ ಬಟರ್ಫ್ಲೈ ಯೂಟ್ಯೂಬ್ ಚಾನಲ್. ನಮ್ಮದು ನಮ್ಮ ಫೇವ್ರೆಟ್ ದಿನಸಿ ಅಂಗಡಿ ಗೈಸ್ ಇದು. ನಾವು ಯಾವಾಗ ಬಂದರೂ ಇದೇ ಅಂಗಡಿಗೆ ಬರೋದು. ಮೈದಾ 1/4 kg. ಒಂದು ನಿಮಿಷ ಇರಿ ಆಂಟಿ, ಕಾಲ್ ಮಾಡಿಬಿಟ್ಟು ಕೇಳ್ಬಿಡ್ತೀನಿ ನಾನು ನಮ್ಮ ಅಕ್ಕನ. kg ಬೇಕು? 1 kg ಸಾಕಾ? ಮತ್ತು ಇನ್ನೇನು ಹೇಳಿದ್ದು ನೀನು? ಸಬ್ಸ್ಕ್ರೈಬ್ ಮಾಡ್ತೀನಿ. ಹಾಂ ಸರಿ, ಇನ್ನೇನೇನು ಹೇಳಿದೆ? ಮೈದಾ ಅಷ್ಟೇನಾ? ಮೈದಾ ಮತ್ತು ಇನ್ನೊಂದೇನೋ ಹೇಳ್ತಲ್ಲ, ಬೆಲ್ಲ. ಓಕೆ ಸರಿ, ತಗೋಬರ್ರಿ ಸರ್. ಆಂಟಿ, ಮೈದಾ 1 kg ನೋಡಿ. ನಿಮ್ಮದು ಯಾವುದು ಇಲ್ಲ ಗೈಸ್ ನೋಡಿ, ಅವರು ಸಬ್ಸ್ಕ್ರೈಬ್ ಮಾಡ್ಕೋತೀನಿ ಯೂಟ್ಯೂಬ್ ಚಾನಲ್ನ, ನಿಮ್ಮ ಐ ಡಿ ಹೇಳಿ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ನೀವು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ನಮ್ಮ ಚಾನಲ್ನ ಮರಿಬೇಡಿ. ನಂದ ಆಂಟಿ? ಹಾಂ, ನೀವು ಹಿಂದಿ ಮಾತಾಡಲ್ಲ, ಕನ್ನಡದಲ್ಲಿ ಅಲ್ವಾ? ಹ್ಞೂ ಆಂಟಿ, ನಿಮಗೆ ಕನ್ನಡ ಬರುತ್ತೆ ಅಲ್ವಾ? ನೋಡಿ, ಇದೆ ನಂದು. ಹೌದಾ? ಹಾಂ, ಅದೇ ನನ್ನ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ವೀಡಿಯೋಸು ನೋಡಿರಿ ಗೈಸ್. ಸ್ಪಾಟಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರು ಗೈಸ್. ಥ್ಯಾಂಕ್ ಯು ಸೋ ಮಚ್ ಆಂಟಿ. ½ ಕಿಲೋ? ಇಲ್ಲ ಆಂಟಿ, 1 kg. 1 ಕಿಲೋ ಬೆಲ್ಲ 1/4 kg ಕೊಡಿ. ಅಂಕಲ್ ಹಾಯ್ ಮಾಡಿ. ಹಾಯ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ಗೆ ಅಂತೇಳಿ. ಅಂಕಲ್ ಯೂಟ್ಯೂಬ್ ಇಲ್ಲ ಗೈಸ್. ಆಂಟಿದು ಯೂಟ್ಯೂಬ್ ಚಾನಲ್ ಇದೆಯಂತೆ, ಕುಕ್ಕಿಂಗ್ ಚಾನಲ್ಲು. ಸೊ ಹಾಗಾಗಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊತೀನಿ, ಹೇಳಿ ಆಂಟಿ ಅಂತ ಹೇಳ್ತಿದ್ದೀನಿ. ತುಂಬ ಚೆನ್ನಾಗಿ ಮಾಡ್ತಾರಂತೆ. ನೋಡೋಣ ಆಗಲಿ, ನಿಮಗೂ ಹೇಳ್ತೀನಿ ಯಾವುದು ಯೂಟ್ಯೂಬ್ ಚಾನಲ್ ಅವ್ರದ್ದು ಅಂತ ಹೇಳಿ. ಈಗ ಮೈದಾ ತೊಗೊಳಕ್ಕೆ ಬಂದಿದ್ದೀನಿ. 1 ಕಿಲೋ 1 kg. ಆಂಟಿ ಒಬ್ಬಟ್ಟು ಮಾಡೋಣ ಅಂತ ನಮ್ಮ ಅಕ್ಕ ಮಾಡ್ತಾಳಂತೆ. ಸೊ ಈಗ ಮೈದಾ ಆಯಿತು. ನೆಕ್ಸ್ಟ್ ಈಗ ಬೆಲ್ಲ ಬೇಕು, ಕೇಳೋಣ. ಹಾಂ, ಕರೆಕ್ಟಾಗಿ ½ ಕಿಲೋ ಬರೋಲ್ಲ, ಪರವಾಗಿಲ್ಲ. ಹಾಂ, ಬೆಲ್ಲ ಮೈದಾ 2 ಆಯಿತು ಗೈಸ್. ಸೊ ಇಷ್ಟ ಹೇಳಿದ್ದು ಅವರು. ನೆಕ್ಸ್ಟ್ ಏನಾದರೂ ಸ್ನ್ಯಾಕ್ಸ್ ಬೇಕಿದ್ದರೆ ತಗೊಳ್ರಿ ಅಂತ ಹೇಳಿದ್ದಾರೆ. ನೋಡೋಣ ಸ್ನ್ಯಾಕ್ಸ್. ಎಷ್ಟ ಹೇಳಿದ್ದು ಅಂಕಲ್? ಎಷ್ಟಾಯಿತು? 2-3 ಲಕ್ಷ. ನನ್ನ ಹತ್ರ 2-3 ಲಕ್ಷ ಇದ್ದಿದ್ದರೆ ನಾನೇನಕ್ಕೆ ಬರ್ತಿದ್ದೆ ನಿಮ್ಮ ಹತ್ರ? ನಾನೇ ಈ ಥರ ದಿನಸಿ ಅಂಗಡಿ 2-3 ಹಾಕೋತಾ ಇದ್ದೆ. $90ನಾ? ಸೊ ಗೈಸ್, ಫೋನ್ಪೇ ಮಾಡಿಸ್ಬಿಟ್ಟು ಆಮೇಲೆ ನನಗೆ ಬ್ಲಾಗ್ ಹಂಗೆ ಕಂಟಿನ್ಯೂ ಮಾಡ್ತೀನಿ.
ಸ್ಕ್ಯಾನರ್ ಕಳಿಸ್ಬಿಟ್ಟು ಫೋನ್ಪೇ ಮಾಡಿ ಹೌದಾ ಲೆಟ್ಸ್ 90 ರುಪೀಸ್ ಆಗಿದೆ ಗೈಸ್. ನಾನೀಗ ಬೇಕ್ರಿ ಹತ್ರ ಬಂದೆ, ಏನಾದರೂ ತಿಂಡಿ ತೊಗೊಳೋಣ ಅಂತ ಐಸ್ ಕ್ರೀಮ್ನ ನೋಡ್ತಿದ್ದೀನಿ. ವೆದರ್ ಬೇರೆ ಫುಲ್ ಕೋಲ್ಡ್ ಇದೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಲೆಟ್ಸ್ ಏನಾದ್ರು ಚಿಪ್ಸ್ ಏನಾದರೂ ತೊಗೊಳೋದಾ ಅಂತ ನೋಡ್ತೀನಿ. ತೋರಿಸ್ತೀನಿ ರೀ ಗೈಸ್ ನಿಮಗೆ ನಾನು ಏನು ತೊಗೋತೀನಿ ಅಂತ ಯೋಚನೆ ಮಾಡಿಬಿಟ್ಟು ಆಮೇಲೆ ತೊಗೋತೀನಿ, ಏನು ತೊಗೋತೀನಿ ಅಂತ ನಿಮಗೂ ತೋರಿಸ್ತೀನಿ. ಸೊ ಗೈಸ್ ಈಗ ಬಂದೆ ನನ್ನ ಮನೆ ಹತ್ರ. ಅಲ್ಲಿ ಬೇಕ್ರಿ ಹತ್ರ ನನಗೆ ತೊಗೊಳೋದಕ್ಕೆ ಒಂದು 10-20 ಮಿನಿಟ್ಸ್ ಬೇಕಾಗಿತ್ತು. ಸೊ ಹಾಗಾಗಿ ಅಲ್ಲಿಂದ ಬೇಗ ಬರೋಣ ಅಂತ ಹೇಳಿ ಮನೆ ಹತ್ರ ಬಂದಮೇಲೆ ಬ್ಲಾಗ್ ಸ್ಟಾರ್ಟ್ ಕಂಟಿನ್ಯೂ ಮಾಡ್ತಿದ್ದೀನಿ. ಏನೇನು ತೊಗೊಂಡಿದ್ದೀನಿ ಅಂತ ಮನೆ ಒಳಗಡೆ ಆದಮೇಲೆ ತೋರಿಸ್ತೀನಿ ನಿಮಗೆ. ಲೈಟ್ ಹಾಕಿಲ್ಲ ಗೈಸ್, 6 ಗಂಟೆ ಆಗ್ತಿದೆ. ನೋಡಿ ಹೆಂಗೆ ಮಲ್ಕೊಂಡಿದ್ದಾಳೆ ನೋಡಿ. ಇಷ್ಟು ತಂದೆ ಗೈಸ್. ಈಗ ನಾನು ಮೈದಾ, ಬೆಲ್ಲ, ಚಿಪ್ಸು ಇಷ್ಟು ತಂದಿದ್ದೀನಿ. ನೆಕ್ಸ್ಟ್ ಈಗ ಅಡುಗೆ ಮಾಡ್ತೀವಿ. ಒಬ್ಬಟ್ಟು ಮಾಡೋದನ್ನ ತೋರಿಸ್ತಾರೆ ನಮ್ಮಕ್ಕ, ಬನ್ನಿ. ಬಿಗ್ ಬಾಸ್ದು ತೋರಿಸ್ತಿದ್ದಾರೆ ಗೈಸ್ ಅವರು ಹೇಗೆ ಆಗ್ತಿದ್ದಾರೆ ಅಂತ. ಜೊತೆಯಾಗಿರು. ಸೊ ಕಮ್ ಗೈಸ್, ಲೆಟ್ಸ್ ಸ್ಟಾರ್ಟ್ ದಿ ಕುಕಿಂಗ್. ಏನು ಅಷ್ಟು ಜೋರಾಗಿ ಹೊಡಿತಾ ಇದೆಯಾ? ಅಲ್ಲೆಲ್ಲ ಚೂರು ಬಿದ್ದಿದೆ ನೋಡಿ, ಎತ್ಕೋ. ನೋಡಿ ಗೈಸ್, ಎಲ್ಲ ಈ ಥರ ಬೀಳ್ಸಾಕ್ತಾಳೆ ನೋಡಿ. ಅಲ್ಲಿ ಬಿದ್ದಿದೆ, ಅಲ್ಲೊಂದು ಚೂರು ಬಿದ್ದಿದೆ. ಕೊಬ್ಬರಿ ಎಲ್ಲ ಈ ಥರ ವೇಸ್ಟ್ ಮಾಡ್ತಿದ್ದಾರೆ ನಮ್ಮಕ್ಕ. ಹೋಗು, ಇನ್ನೂ ಕ್ಲೀನ್ ಮಾಡ್ಕೋಬೇಕು ನಾನು. ಇವಾಗ ಏನಕ್ಕೆ ಕೊಬ್ಬರಿ ಹೊಡ್ಕೋತಾ ಇರೋದು ನೀನು ಹೇಳು? ಇದೆಲ್ಲ ಕ್ಲೀನ್ ಮಾಡ್ಕೊ ಬಿಸಾಕೋದಕ್ಕೆ. ಹೌದಾ, ಸರಿ. ಮಾಡಬೇಕಾದ್ರೆ ಕರಿತೀಯಾ ನನ್ನ? ಹೋಗಿ ಬರ್ಕೋ. ಬರೆಯೋದು ಬಿಟ್ಟು ಬರೀದೇ ಆಯಿತು. ಓದೋಣ, ಬರೆಯೋಣ, ಏನೂ ಇಲ್ಲ. ಆಯಿತು, ಇವಾಗೇನು ಕರಿತೀಯ ಇಲ್ಲ ಹೇಳು? ಕರಿತೀನಿ. ಸರಿ, ಬಾಯ್. ಓಟ್ಸ್ ಯಾಕೆ ತಿಂದಿಲ್ಲ? ಇಟ್ಸ್ ನಾಟ್ ಓಟ್ಸ್ ಇಟ್ಸ್ ಮಿಲ್ಲೆಟ್ಸ್. ಅದೇ ತಿನ್ನೋಗು ಗೈಸ್. ಎಲ್ಲಿ ಅದು ತೋರಿಸ್ತೀನಿ. ಇದು ಮಿಲೆಟ್ಸ್ ಅಂತ ಎಷ್ಟು ಸತಿ ಹೇಳಿದ್ದೀನಿ ಗೈಸ್ ಇವ್ರಿಗೆ, ನಮ್ಮ ಅಕ್ಕ ಅವ್ರಿಗೆ. ನೋಡಿ ಇಲ್ಲೇ ಕೊಟ್ಟಿದ್ದಾರೆ ಮಿಲೆಟ್ಸ್ ಅಂತ. ಸಫೋಲಾ ಮಸಾಲ ಮಿಲೆಟ್ಸ್. ಇದು ಇವರೆಲ್ಲ ಬರೀ ಓಟ್ಸ್ 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 ಅಂತಾರೆ ಗೈಸ್. ಅದು ಹೇಗಿರುತ್ತೆ ಅಂತ ತೋರಿಸ್ತೀನಿ ರೀ ಗೈಸ್ ನಿಮಗೆ. ಮಿಲೆಟ್ಸ್ ನೋಡಿ ಎಲ್ಲ ಹಾಕ್ತಿದ್ದಾಳೆ. ಎರಡು ಮಿಕ್ಸ್ ಹಾಕೋದು. ಮಿಕ್ಸ್ ಮಾಡಿದೆ. ಗೈಸ್ ಏನು ಗೊತ್ತಾ, ಅದರಲ್ಲಿ 2 ಫ್ಲೇವರ್ಸ್ ಇರುತ್ತೆ. ಒಂದು ಮಸಾಲ ಡಿಲೈಟ್ ಅಂತ, ಒಂದು ಟೊಮೆಟೊ ಡಿಲೈಟ್ ಅಂತ. ನನಗೆ ಇಷ್ಟ ಆಗಿದ್ದು ಅದರಲ್ಲಿ ಫಸ್ಟು ಮಸಾಲ ಡಿಲೈಟ್ ನಾನು ಟೇಸ್ಟ್ ಮಾಡಿದ್ದೆ. ಸೊ ಹಾಗಾಗಿ ಆವಾಗ ಅದು ಓಕೆ ಅಂತ ಅನಿಸಿತ್ತು. ಇದೇ ಚೆನ್ನಾಗಿದೆ ಅಂತ ಅನಿಸ್ತು. ಬಟ್ ಆದರೆ ಟೊಮೆಟೊ ಒಂದು ಸತಿ ಟೇಸ್ಟ್ ಮಾಡಿದೆ. ಟೊಮೆಟೊ ಟೇಸ್ಟ್ ಮಾಡಿದ್ಮೇಲೆ ನನಗೆ ಟೊಮೆಟೊನೂ ಇಷ್ಟ ಆಯಿತು. ಸೊ ಇದನ್ನ ಯಾರು ತಿನ್ನೋದಕ್ಕೆ ಅಂತ ಅಂದರೆ BP ಶುಗರ್ ಇರೋರಿಗೆ ಇದು ತುಂಬ ಒಳ್ಳೆಯದು. ದಿಸ್ ಇಸ್ ನಾಟ್ ಪ್ರಿಸರ್ವೇಟಿವ್. ಸಾಲ್ಟ್ ಇರಲ್ಲ ಅದರಲ್ಲಿ, ಶುಗರ್ ಇರಲ್ಲ, ಏನೂ ಇರಲ್ಲ. ಶುಗರ್ಲೆಸ್ ಇರುತ್ತೆ. ಆ್ಯಂಡ್ ಲೋ ಇನ್ ಕ್ಯಾಲರೀಸ್ ಆಲ್ಸೋ, ಹೈ ಇನ್ ಫೈಬರ್ ಆಲ್ಸೋ ಗೈಸ್. ನೀವು ಟೇಸ್ಟ್ ಮಾಡಿ ನೋಡಿ. ಇಟ್ ಈಸ್ ಗುಡ್ ಫಾರ್ ಹೆಲ್ತ್. ಆ್ಯಂಡ್ ನಿಮ್ಮ ಮನೇಲಿ ಯಾರಾದರೂ ಅಜ್ಜ ಅಜ್ಜಿ ಮಗು ಇದ್ದರೆ ಅವ್ರಿಗೆ ಮಾಡಿ ಕೊಡಿ. ಅದು ಮಿಲೆಟ್ಸ್, ಸಫೋಲಾ ಮಸಾಲ ಮಿಲೆಟ್ಸ್ ಅಂತ ಕೇಳಿ ಸಿಗುತ್ತೆ. ಓಕೆ, ನಾಶ ಆಗುತ್ತೆ. ಸುಮ್ಮನೆ ಕೂತ್ರೆ ಸಮಸ್ಯೆ ಬಗೆಹರಿಯುವುದಿಲ್ಲ. ಒಂದಷ್ಟು ದಿನ ಮತ್ತೆ ಶತ್ರುಗಳು ಚೇತರಿಸಿಕೊಳ್ಳೋದಕ್ಕೆ ಸಾಧ್ಯವಾಗದಂತಹ ಹೊಡೆತವನ್ನ ಕೊಟ್ಟುಕೊಳ್ಳೋಣ ಅಂತ ಇಸ್ರೇಲ್ ಹೋಗ್ತಾ ಇದೆ. ಇದು ಇನ್ನೆಷ್ಟು ದಿನ ಬೇಳೆನ ತೊಳೆದು ಕಾಯಿಸ್ಕೊಂಡು ತೊಳಿತಾ ಇದ್ದಾರೆ ಗೈಸ್. ಇಸ್ಲಾಂ ಸಂಘರ್ಷದ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಜೈ ಹಿಂದ್, ಜೈ ಕರ್ನಾಟಕ.
ಎಷ್ಟಿಟ್ಟಿದೆಯಾ ಬೇಳೆ? ಎಷ್ಟಿಟ್ಟಿರ್ಬೋದು ಹೇಳಿ? 2 ಗ್ಲಾಸಾ? ಚಿಕ್ಕ ಗ್ಲಾಸಲ್ಲಿ 2 ಗ್ಲಾಸ್ ಬೇಳೆ. ಏನು ಬೇಳೆ ಅದು? ಒಬ್ಬಟ್ಟು ಬೇಳೆ. ಇದನ್ನು ಎಷ್ಟು ಕುಕ್ ಕೂಗಿಸ್ತೀಯ ಅಕ್ಕ? ಒಂದೇ ಕುಕ್ಸೋದು. ಒಂದೇ ಕುಗ್ಗ? ಸೊ ಗೈಸ್ ಈಗ 1 ಕುಕ್ ಕೂಗಿಸ್ಲಿ, ಆಮೇಲೆ ಬೆಂದಿದೆಯೋ ನೋಡ್ಕೊಂಡು ಮತ್ತೆ ಬೇಯಿಸೋದು. ಹೌದಾ, ಸರಿ. ಗೈಸ್ ಒಂದೇ ಕೂಗ್ಗೆ ಒಂದೇ ವಿಜಿಲ್ಗೆ ಈ ಥರ ಬೆಂದೋಗ್ಬಿಟ್ಟಿದೆ ಗೈಸ್. ಈಗ ಏನು ಮಾಡ್ತಾಳೋ ನಮ್ಮ ಅಕ್ಕನ ಕೇಳೋಣ. ಅಕ್ಕ ಇವಾಗ ಏನು ಮಾಡ್ತೀಯ? ಇದಕ್ಕೆ ಇಷ್ಟೊಂದು ಬೆಂದೋಗ್ಬಿಟ್ಟಿದೆಯಲ್ಲ, ಏನು ಮಾಡ್ತೀಯಾ? ಕೊಬ್ಬರಿ ಆ್ಯಡ್ ಮಾಡ್ತಾಳಂತೆ. ಕೊಬ್ಬರಿ ಆ್ಯಡ್ ಮಾಡಿದ್ರೆ ಗಟ್ಟಿ ಆಗುತ್ತಂತೆ ಗೈಸ್. ನಿಮ್ಮನೇಲೂ ಏನಾದರೂ ಒಬ್ಬಟ್ಟು ಮಾಡಬೇಕಾದ್ರೆ ಈ ಥರ ಏನಾದರೂ ಬೇಳೆ ಬೇಯಿಸ್ಕೋಬೇಕಾದ್ರೆ ಫುಲ್ಲು ಬೆಂದೋಗ್ಬಿಟ್ರೆ ನೀವು ಕೊಬ್ಬರಿ ಆ್ಯಡ್ ಮಾಡ್ಕೊಂಡು ಟ್ರೈ ಮಾಡಿ ಒಂದ್ಸಲ. ಮಾಡ್ತೀಯಾ? ಏನು ಮಾಡ್ತೀಯ ಅದನ್ನಿವಾಗ? ಬೆಲ್ಲ ಹಾಕಿ ಕಲಿಸ್ಬಿಡಿ. ಮಿಕ್ಸಿಗೆ ಹಾಕಲ್ವಾ? ಸರಿ ಆಯಿತು. ಅದೇನದು ಕುಟ್ಕೊತಾರೆ ನೀನು? ಏಲಕ್ಕಿ. ದಿಸ್ ಇಸ್ ಏಲಕ್ಕಿ, ದಟ್ ಈಸ್ ಕೊಬ್ಬರಿನಾ? ಕೊಬ್ಬರಿ ತುರ್ಕೊಂಡು ಇದಕ್ಕೆ ಹಾಕ್ತಿದ್ದಾಳೆ ಗೈಸ್ ಈಗ. ಏಲಕ್ಕಿನ ಕುಟ್ಕೊಂಡಿರೋದು ಬೇಳೆ ಒಳಗಡೆ ಹಾಕ್ಕೋಬೇಕು. ಈಗ ಸದ್ಯಕ್ಕೆ ನಮ್ಮಲ್ಲಿ ಆ ಇಂಗ್ರೀಡಿಯೆಂಟ್ಸ್ ಇಲ್ಲದೆ ಇರೋ ಕಾರಣ ನಾವು ಏನಿದ್ರೆ ಅದನ್ನೇ ಹಾಕಿ ಮಾಡ್ತೀವಿ ಗೈಸ್. ನೀವೇನಾದರೂ ಬೇಳೆನ ನುಣ್ಣಕ್ಕೆ ಕೂಗಿಸ್ಕೊಂಡ್ಬಿಟ್ಟಿರ್ತೀರ ಅಂದ್ಕೊಳ್ರಿ, ಆಗ ಕೊಬ್ಬರಿನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲನ ಚೆನ್ನಾಗಿ ಪುಡಿ ಹೊಡ್ಕೊಂಡು ಅದರಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸಿಗೆ ಏನು ಹಾಕೋಕೆ ಹೋಗ್ಬೇಡ್ರಿ, ಬಿಕಾಸ್ ಅದು ಆವಾಗೇ ನುಣ್ಣಗೆ ಆಗೋಗ್ಬಿಟ್ಟಿರುತ್ತಲ್ವ. ಸೊ ಹಾಗಾಗಿ ನೀವು ಮಿಕ್ಸಿಗೆ ಹಾಕೋ ಅವಶ್ಯಕತೆನೇ ಇರಲ್ಲ. ಇನ್ನು ಅದು ಫುಲ್ ಪಾಯಸ ಆಗೋಗ್ಬಿಡುತ್ತೆ ನೀವು ಮಿಕ್ಸಿಗೆ ಏನಾದರೂ ಹಾಕಿದ್ದೀರ ಅಂದರೆ. ಆಗ ನೋಡಿ ಆ ಥರ ಬೆಲ್ಲ ಪುಡಿ ಮಾಡಿಕೊಂಡು ತೋರಿಸ್ತೀನಿ. ಬೆಲ್ಲ ಪುಡಿ ಮಾಡಿಕೊಂಡು ಈ ಥರ ಹಾಕಿ ಅದರೊಳಗಡೆ. ಸಾಕಾ? ಒಂದೇ ಉಂಟೆ ಸಾಕಾ? ಏನ ಅದೇನೋ ಬೆಲ್ಲದ್ದು. ಹೆಂಗಿದೆ ಬೆಲ್ಲ? ನೈಸ್, ಸೂಪರ್, ಫ್ಯಾಂಟಾಸ್ಟಿಕ್, ಫಾಬ್ಯುಲಸ್, ಎಪಿಕ್. ಕಾಫಿ ಬರೋಷ್ಟಕ್ಕೆ ಅಡುಗೆ ಮಾಡಿದ್ರೆ ತಿಂದು ಮಲ್ಕೋಬೇಕು. ನಾಳೆ ಫಸ್ಟ್ ಶಿಫ್ಟ್ ಇದೆ. ಓಕೆ, ಎತ್ಕೋ. ಏನು ಮಾಡ್ತೀವಿ ಇವಾಗ? ಮಿಕ್ಸ್ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಥರ ಏನಾದರೂ ಬೆಲ್ಲ ಗಡ್ಡೆ ಇದ್ದರೆ ಅದರಲ್ಲೇ ಕರ್ಕೊಳುತ್ತೆ. ಕೊಬ್ಬರಿ ಹಾಕಕ್ಕ ಇವಾಗ ಇರಲಿ. ಇದಾಗೋಯ್ತೆ. ಬೆಲ್ಲ ಹಾಕಿದ್ಮೇಲೆ ಹಂಗೆ ಆಗುತ್ತೆ. ಇಟ್ ಈಸ್ ದಿಸ್ ಬೆಲ್ಲದಲ್ಲೇ ಇರುತ್ತೆ ಅನ್ಸುತ್ತಲ್ಲ.
ಏಲಕ್ಕಿದದು. ಏಲಕ್ಕಿದೆ ಅಷ್ಟು. ಏನಿದು ಲೇ ಅಕ್ಕ ಮಾಡ್ತಾ ಇರಲಿ, ನೆಕ್ಸ್ಟ್ ಆಮೇಲೆ ತೋರಿಸ್ತೀನಿ. ಇವಾಗ ನಾನು ಸ್ವಲ್ಪ ರೆಕಾರ್ಡ್ ಬರೀಬೇಕು. ಅವಾಗಿಂದ ಬರೆದು ಸಾಕಾಯಿತು. ಇವಾಗ ಬಂದು ಎದ್ದು ಬ್ಲಾಗ್ ಮಾಡ್ತಿದ್ದೆ. ಸೊ ಹಾಗಾಗಿ ಸ್ವಲ್ಪ ಇದೆ, ಅದನ್ನ ಕಂಪ್ಲೀಟ್ ಮಾಡಿಬಿಟ್ಟು ಬಂದು ಹಂಗೆ ನಮ್ಮ ದೊಡ್ಡಕ್ಕನ ಬೇರೆ ಕರ್ಕೊಬರಕ್ಕೆ ಹೋಗ್ಬೇಕಂತೆ ಅವ್ರ ಆಫೀಸ್ ಹತ್ರ. ಹೋಗ್ತಾ ಹಂಗೆ ನಮಗೆ ಅದನ್ನ ಬ್ಲಾಗ್ನ ಕಂಟಿನ್ಯೂ ಮಾಡಿಕೊಂಡು ಆ್ಯಂಡ್ ದೆನ್ ಆ ಕುಕ್ಕಿಂಗ್ ಬ್ಲಾಗ್ನ ತೋರಿಸ್ಕೊಂಡು ನಿಮಗೆ ಮನಸ್ಸಿದ್ದರೆ ಇದು ನಾವು ಚಿಕ್ಕವಾಗ ಸೀರಿಯಲ್ ಬರ್ತಾ ಇತ್ತು ರಂಗೋಲಿ. ಹೇಳಾಯ್ತು ರಂಗೋಲಿ ಸೀರಿಯಲ್ ಏನೋ ಹೇಳ್ತಿದ್ದೆ, ಹೇಳ ಏನದು ಮುಂದೆ ಕೂದಲೆರಡು ಆ ಸೈಡ್ ಈ ಸೈಡ್ ಒಂದೊಂದು ಹೋಗಲ್ಲ. ಆಯ್ತಾ ಒಬ್ಬಟ್ಟು ಬೇಗ. ಅವಳ ರೆಡಿ. ಅದು ಕಲಿಸಿಟ್ಟಿದ್ದೀನಿ. ನೀನು ಇದು ಮಾಡೋದಷ್ಟೇ, ಇಡೋದಷ್ಟೇ. ಸರಿ. ಫೈನಲಿ ಬ್ರಿಟಿಷ್ ಮಾಡಿದೆ. ಹೆಂಗೆ ಆಡ್ತಾಳೆ ನೋಡಿ ಗೈಸ್. ನಮ್ಮ ಮಮ್ಮಿ ನಮ್ಮ ಅಕ್ಕಗೆ ಅಂಥ ಡ್ರೆಸ್ಸಸ್ಸೇ ಗೈಸ್ ಆಗ್ತಾ ಇದ್ದಿದ್ದು ಅವಳು ಚಿಕ್ಕವಾಗಿದ್ದಾಗ. ನೋಡಿ ಹಂಗೆ ಮಾಡಿಕೊಂಡು ಭುಜಗಳು ಹಿಂಗೆ ಎಗರ್ಸಾಕೊಂಡು ಓಡ್ತಾ ಇದ್ಲಂತೆ. ಇನ್ನೊಂದ್ಸತಿ ಮಾಡತ್ರ ಹಿಂಗೆ. ಸೊ ಗೈಸ್ ಇನ್ಸ್ನ ಕಾಯಕ್ಕೆ ಇಟ್ಟಿದ್ದೀನಿ ಇಲ್ಲಿ. ಈಗ ನಮ್ಮ ಅಕ್ಕ ಪ್ರಿಪೇರ್ ಮಾಡ್ತಿದ್ದಾಳೆ. ಬೇಗ ಮಾಡು ಒಂದು. ಹೇಳ್ಕೊಂಡು ಮಾಡೋದನ್ನ ಏನು ಮಾಡ್ತಾ ಇದೀಯಾ? ಕಾಣಿಸ್ತಿಲ್ವಾ? ಆಯಿಲ್ ಹಚ್ತಾ ಇದ್ದೀನಿ. ಎಣ್ಣೆನ ಸವರ್ಕೊಬೇಕು ಅನ್ನು ಫಸ್ಟು. ಫಸ್ಟ್ ಎಣ್ಣೆನ ಸವರ್ಕೊಬೇಕು ಗೈಸ್ ಆ ಥರ. ಆಮೇಲೆ ಒಂದು ಚಿಕ್ಕದಾಗಿ ಈ ಥರ ನೋಡಿ ಆ ಥರ ಮಾಡ್ಕೊಂಡು ಅದನ್ನ ಎತ್ಕೋಬೇಕು. ಇಸ್ರೇಲ್ ಭೂಪಟದಿಂದ ಇಲ್ಲದ ಹಾಗೆ ಮಾಡಿಬಿಡ್ತೀವಿ ಅಂತ ತೋರಿಸ್ತಾ ಇದ್ರೆ, ಇಸ್ರೇಲ್ ಇನ್ನು ಯಾಕೆ ಸುಮ್ಮನಿದೆ? ತಕ್ಷಣ ಇರಾನಿನ ಆಯಿಲ್ ಮತ್ತು ನ್ಯೂಕ್ಲಿಯರ್ ಕೇಂದ್ರಗಳ ಮೇಲೆ ದಾಳಿ ಮಾಡಿಬಿಡಬೇಕು ಅಂತ ಅಮೆರಿಕದ ಮಾಜಿ ಅಧ್ಯಕ್ಷ, ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿ ಡೊನಾಲ್ಡ್ ತರ ಮಾಡ್ಕೊಳ್ಳಿ. ನೆಕ್ಸ್ಟ್ ಇರಾನ್ ನೇರವಾಗಿ ತಡೆದುಕೊಳ್ಳುವ ಬದಲು ಹೂರ್ಣನ ಅದ್ರ ಮೇಲೆ ಇಟ್ಕೊಂಡು ನಿಂತ್ಕೊಂಡ್ಲು. ಗಾಜಾ ಮೇಲಿನ ದಾಳಿಯನ್ನು ಮುಂದುವರಿಸಲೇ ಮತ್ತೊಂದು ಕಡೆ ಹೀಗೆ ಅದನ್ನ ಫೋಲ್ಡ್ ಮಾಡ್ಕೊಳ್ಳಿ ಈ ತರ. ಮೇಲೆ ಕೂಡ ಇಸ್ರೇಲ್ನ ಯುದ್ಧ ವಿಮಾನಗಳು ದಾಳಿ ಮಾಡ್ತಾ ಇವೆ. ಹಾಗೆ ಹೌತಿಗಳ ಮೇಲೆ ಅಮೆರಿಕ ಹಾಗೂ ಬ್ರಿಟನ್ ದಾಳಿಯನ್ನು ತೀವ್ರಗೊಳಿಸಿದೆ. ಮೊನ್ನೆ ಹೌತಿಗಳ ಸುಮಾರು 5ಕ್ಕೂ ಹೆಚ್ಚು ನೆಲೆಗಳ ಮೇಲೆ ದಾಳಿ ಮಾಡಿರುವ ಅಮೆರಿಕ ಅದನ್ನ ಫುಲ್ ಕವರ್ ಮಾಡಿಕೊಂಡು ಹಾಕಿದೆ. ಈ ಮೂಲಕ ಯಮನ್ನ ಹೌತಿಗಳು ಇಸ್ರೇಲ್ ಮೇಲೆ ಕೆಂಪು ಸಮುದ್ರದಲ್ಲಿ ಸಂಚರಿಸುವ ವ್ಯಾಪಾರಿ ಹಡಗುಗಳ ಮೇಲೆ ತೀಡ್ಕೊಳ್ಳಿ. ಹಾಗೆ ಅವರ ಶಕ್ತಿಯನ್ನ ಆದಷ್ಟು ತೆಳ್ಳಗೆ ತೀಡ್ಕೊಳ್ಳಿ ಗೈಸ್, ಯಾಕಂದ್ರೆ ದಪ್ಪ ಇದ್ರೆ ಬೇಯಲ್ಲ. ಹಾಗಾಗಿ ತುಂಬ ತೆಳ್ಳಗೆ ಮಾಡ್ಕೊಳ್ಳಿ. ತುಂಬ ತೆಳ್ಳಗಿದ್ರೆ ಇಷ್ಟ ಆಗಲ್ಲ ಗೊತ್ತು, ಬಟ್ ಆದರೆ ಅದು ಬೇಯಬೇಕಲ್ಲ. ಹಾಂ ಓಕೆ, ನಾರ್ಮಲ್ ಆಗಂತೆ ತೀಡ್ಕೊಳ್ಳಿ. ಪೇಪರ್ ಹಾಕ್ಕೋಬೇಕು ತಾನೆ ಅದ್ರ ಮೇಲೆ, ಇದ್ರ ಮೇಲೆ, ಈ ಒಬ್ಬಟ್ಟು ಮೇಲೆ. ಗೈಸ್ ಚಪಾತಿ ಕೋಲ್ ಎತ್ಕೊಂತ ಇದ್ದಾಳೆ ಗೈಸ್. ಈ ಸಂಘರ್ಷದ ಪರಿಣಾಮ ನೋಡಿ ಈ ತರ ಮಾಡ್ಕೊಳ್ಳಿ. ದೇಶಗಳ ಮೇಲೆ ಮಾತ್ರ ಅಲ್ಲ, ಭಾರತದ ಮೇಲೆ ಕೂಡ ಕೆಲವರು ಅದ್ರ ಮೇಲೆ ಪೇಪರ್ ಹಾಕೊಂಡು ಹಂಗೆ ಕೈಯೆಲ್ಲ ತಿಡ್ಕೋತಾರೆ. ಬಿಕಾಸ್ ನಮಗೆ ಪೇಪರ್ ಹಾಕಿ ತಿಡ್ಕೊಳೋದು ನಾನು ಅಕ್ಕಾಗಿ ಬರಲ್ಲ ಅನ್ಸುತ್ತೆ. ಸೊ ಹಾಗಾಗಿ ಅವರು ಈ ಥರ ಟ್ರಿಕ್ಸ್ನ ಯೂಸ್ ಮಾಡ್ತಿದ್ದಾರೆ. ನೀವು ಯೂಸ್ ಮಾಡಿ ನೋಡಿ ಒಂದ್ಸಲ ಹೇಗೆ ಬರುತ್ತೆ ಅಂತ ಅಷ್ಟೇ ಗೈಸ್. ಈಗ ಇಂಚ್ ಮೇಲೆ ಹಾಕ್ತಿದ್ದಾರೆ. ಏನಾದರೂ ಕೊನೆಯಲ್ಲಿ ನಿಮಗೆ ದಪ್ಪ ಇದೆ ಅಂತ ಅನಿಸಿದ್ರೆ ಈ ಥರ ತೀಡ್ಕೊಳ್ಳಿ ಅದ್ರ ಮೇಲೆ. ಈಗ ನನ್ನ ಕೆಲಸ ಗೈಸ್ ಇಸ್ರೇಲ್ ಹಾಗೂ ಪಾಲಸ್ತೀನ್ ಎರಡರಲ್ಲಿ ಸಹಬಾಳ್ವೆಯನ್ನ ಮಾಡಬೇಕು ಅಂತ ಭಾರತ ಹೇಳುತ್ತೆ. ಇದು ವಿಶ್ವಸಂಸ್ಥೆ ಹಾಗೂ ವಿಶ್ವ ಸಮುದಾಯಗಳು ಕೂಡ ಹೇಳ್ತಾ ಇರುವ ಹಾಗೆ ಭಾರತ ಉಗ್ರವಾದದ ವಿರುದ್ಧ ಇದೆ. ಮಾನವ ಹಕ್ಕುಗಳ ಉಲ್ಲಂಘನೆ, ನರಮೇಧಗಳು ಇವೆಲ್ಲ
ಫಸ್ಟು ಹೆಂಚನ್ನ ಕಾಯಿಸ್ಕೊಳಕ್ಕೆ ಇಟ್ಕೊಂಡ್ಬಿಡಿ. ಅದಾದ್ಮೇಲೆ ತೀಡಿರೋ ಒಬ್ಬಟ್ಟನ್ನ ಹಾಕ್ಕೊಳ್ಳಿ. ನಾನೇನು ಎಣ್ಣೆ ಹಾಕ್ತಿಲ್ಲ, ಬಿಕಾಸ್ ಅದರಲ್ಲೇ ತುಂಬ ಎಣ್ಣೆ ಹಾಕ್ಬಿಟ್ಟಿದ್ದಾರೆ ನಮ್ಮಕ್ಕ. ಹಾಗಾಗಿ ಎಣ್ಣೆ ಹಾಕ್ದಿರ ಹಂಗೆ ಮಾಡ್ಕೊತಿದ್ದೀನಿ ನಾನು. ಹಿಂದೂಗಳ ಮೇಲೆ ದಾಳಿಗಳು ಶುರುವಾದಾಗ ಅದನ್ನ ಮೊದಲು ಖಂಡಿಸಿದ್ದು ಇಸ್ರೇಲ್. ಮಾಲ್ಡೀವ್ಸ್ ವಿಷಯದಲ್ಲಿ ಪ್ರಧಾನಿ ಮೋದಿ ಲಕ್ಷದ್ವೀಪದ ಫೋಟೋಗಳನ್ನ ಟ್ವೀಟ್ ಮಾಡಿದ್ರೆ, ಲಕ್ಷದ್ವೀಪದ ಒಂದು ಬಾ ಒಳಗಡೆಗೆ ತನ್ನ ಪ್ರವಾಸಿಗರಿಗೆ ಲಕ್ಷದ್ವೀಪಕ್ಕೆ ಭೇಟಿ ಕೊಡಿ ಅಂತ ಹೇಳಿದ ಇಸ್ರೇಲ್ ಸಮ್ಮೇಳನದ ಸಂದರ್ಭದಲ್ಲಿ ಐಮ್ಯಾಕ್ ಅನ್ನೋ ಹೊಸ ಐಡಿಯಾವನ್ನು ವ್ಯಾಪಾರಿ ಮಾರ್ಗ UAE ಮೂಲಕ ಏನ್ ಹಾಕೊಂಡ್ ಮಾಡ್ತಾ ಇದ್ರೆ ಕಾಪಿ ರೈಟ್ಸ್ ಬರುತ್ತೆ. ಅದೊಂದು ವಿಡಿಯೋ ಆಯ್ತಲ್ಲ. ವಾವ್, ಒಬ್ಬಟ್ಟು ಕೊಡು, ತಿಂತೀನಿ. ಏನು ಬೇಡ, ಆಡ್ಕೊಂಬ ಅಂತ ಹೇಳೋದಲ್ವಾ. ಹೋಗಿ ತಗೋಬೋಗಿ ಇವಾಗ ಹೋಗಿ. ನಾನು ಹೋಗಲ್ಲ, ಇವಾಗ ತಾನೇ ಹತ್ತಿದ್ದೀನಿ. ಕೊಡೋದು ಒಂದು ಒಬ್ಬಟ್ಟು ಎತ್ಕೊಂಡು ಹೋಗೋದು ಪ್ಲೇಟೆ. ಅವಳ ಇವು ಕೇಳು. ಇದು ಚಿಕ್ಕದಲ್ಲ, ಎತ್ಕೊ ಬೈ. ಅದು ಚಿಕ್ಕದೈತೆ ನೋಡಿ, ಅದು ಕೆಳಗಡೆ ಎತ್ಕೊ. ಚಿಕ್ಕ ಥರ ಮಾಡಿದ್ಯಾ? ಇಲ್ಲ, ಆ ಪ್ಲೇಟ್ ಎತ್ಕೋ ಅಷ್ಟೇ. ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳು. ನವ್ಯ ಮಾಡಿರೋದಲ್ವಾ, ಸಖತ್ತಾಗಿರುತ್ತೆ. ಈ ಸೈಡ್ಗೆ ಬಾ ಇನ್ನು ಸ್ವಲ್ಪ. ನವ್ಯ, ಮೈದಾ ಹಸಿಟ್ಟಲ್ಲಿ ಮಾಡ್ದ, ಗೋಧಿ ಹಸಿಟ್ಟಲ್ಲಿ ಮಾಡ್ದ? ಗೋಧಿ. ಹಂಗೆ ಐತೆ ನೋಡ್ತಾ ಇದ್ರೆ. ಚಪಾತಿ ಹಸಿಟ್ಟಲ್ಲಿ ಮಾಡ್ದ? ಹ್ಞೂ ಚಪಾತಿ ಹಸಿಟ್ಟು ಬೆಳಗ್ಗೆ ಇಕ್ಕಿದ್ಲಲ್ಲ. ಇದೆ ಚಿನ್ನಮ್ಮ. ಬಿಸಿ ಬಿಸಿ ಹೇಳೋದು ಕೂಗಿದೆ ನಾನು, ಆದ್ರೂ ಬಂದಿಲ್ಲ. ಬಾಯಲ್ಲಿ ಇಟ್ಕೊಂಡ್ರೆ ಹಂಗೆ ಕರ್ಗೋಗ್ತೈತೆ ಹಂಗೆ. ಹೇಳು ಕರೆಕ್ಟ್. ಆಕ ಬರೀ ಸುಳ್ಳು ರಿವ್ಯೂ ಕೊಡ್ತಾರೆ. ಏನು ಚೆನ್ನಾಗಿಲ್ಲ. ಇವಾಗ ಓಕೆನಾ? ಕರೆಕ್ಟಾಗಿ ಹೇಳ್ಬೇಕು. ಏನಾದ್ರೆ ಕರ್ಗೋಗ್ತೈತೆ ಅಂದ್ರೆ ಹಸಿಟ್ ಐತೆ, ಫುಲ್ ಬೆಲ್ಲ ಐತೆ. ಒಬ್ಬಟ್ಟನ್ನ ಒಂದು ತುತ್ತು ಬಾಯಲ್ಲಿ ಇಟ್ಕೊಂಡ್ರೆ ನುಂಗದೆ ಬೇಡ, ಅದೇ ಹೋಗ್ತೈತೆ. ಮಾತೇ ಬರ್ತಾ ಇಲ್ಲ ರಿವ್ಯೂ ಹೇಳೋದಕ್ಕೆ ಸಮೇತ. ನೀನೇ ತಿನ್ನು ಬೇಕಾದ್ರೆ. ಹೆಂಗ್ ಹಚ್ತಾಳೆ ನೋಡ್ತೀನಿ ನೋಡಿ ಬಾಯಲ್ಲಿಟ್ರೆ. ಸೊ ಗೈಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಒಬ್ಬಟ್ಟೆಲ್ಲ ಪ್ರಿಪೇರ್ ಮಾಡಿದ್ದಾಯ್ತು, ಈಗ ಹಾಕ್ಕೊಂಡು ತಿನ್ನೋದಷ್ಟೇ ಕೆಲಸ. ರಸಮ್ ನೀನು ಮಾಡಿಬಿಟ್ಟಿದ್ಯಾ, ಅದು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸೋಣ ಬಿಡು. ಒಬ್ಬಟ್ಟು ರಸನೂ ಮಾಡಿದ್ದಾರೆ ಗೈಸ್ ಇವತ್ತು. ಒಬ್ಬಟ್ಟು ರಸ ಅನ್ನ ಮಾಡಿದ್ದಾರೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾವು ಒಬ್ಬಟ್ಟು ರಸ ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನ ಮಾಡ್ತೀನಿ. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಿದ್ರೆ, ನನ್ನ ಬ್ಲಾಗ್ನ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ ಗೈಸ್. ಬಾಯ್ ಮಾಡು. ಟೇಕ್ ಕೇರ್, ಗುಡ್ ನೈಟ್. ಬಾಯ್ ಮಾಡೋಕ್ಕ ನವೇಕ. ಬಾಯ್.